ಮೂವರ್ಸತ್ತು ಹಾಕ್ಲಾ ನಾಟಿ ಸ್ಟೈಲಲ್ಲಿ ನಮ್ಮ ಹಳ್ಳಿ ಸ್ಟೈಲಲ್ಲಿ ಮೊಟ್ಟೆ ಸಾರು ಬಾವಿಸ್ಕೊಬಂದಿರೋ ಮಗಳಿಗೆ ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ರವ ರಾಗಿ ಮುದ್ದೆಗೆ. ನನ್ನ ಮಗಳು ಬೇರೆ ಬಿಡ್ಕೋದಳ ಕುದಿತದೆ ಬೆಂದಿದೆ ಅವಳಿಗೆ ಹಂಗೆ ಒಂದು ಎತ್ತಿ ಹಾಗೆ ಹಾಕ್ಕೊಟ್ಬಿಡ್ತೀನಿ ಸ್ಟೈಲಲ್ಲಿ. ಮೆಣಸು ಸ್ವಲ್ಪ ಜಾಸ್ತಿ ಹಾಕಿ ಖಾರವಾಗಿ ಮಾಡಿದ್ದೀನಿ. ಉಂಡುಂಡೆ ಹಂಗೆ ತಿನ್ಕೊಳ್ಳಿ. 2 ಮೊಟ್ಟೆ 2 ಸಾಕವ ನಿಂಗೆ? ಸಾಕು. ಇನ್ನೊಂದು ಹಾಕ್ಲಾ? ಸಾಕು. ತಿನ್ನು. ಮೊಟ್ಟೆ ಸಾರು ರಾಗಿ ಮುದ್ದೆ ಅಂತೀಯ. ಸಾಕೆ ಸಾಂಬಾರು? ಸಾಕು. ನೋಡಿ ಈಗ ಆಫ್ ಮಾಡ್ಲಾ? ಎಲ್ಲ ಬೆಂದದೆ. ಮುದ್ದೆ ಉಣ್ಬೇಕಾಗ ಗಮ್ಮಂತದೆ. ಸ್ವಲ್ಪ ತೆಂಗಿನಕಾಯಿ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು ಜೀರಿಗೆ, 1-2 ಚಕ್ಕೆ, 1 ಚಕ್ಕೆ, 1-2 ಲವಂಗ, ಒಂಚೂರು ಗಸಗಸೆ, ಹಸಿ ಧನಿಯಾ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ. ಅದು ಧನಿಯಾ ಪುಡಿ, ಇದು ಖಾರದ ಪುಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ವಲ್ಪ ಅಷ್ಟು ಹಾಕ್ಕೊತೀನಿ. ಇದಕ್ಕೆ ನಾಟಿ ಸ್ಟೈಲಲ್ಲಿ, ಹಳ್ಳಿ ಸ್ಟೈಲಲ್ಲಿ ಮೊಟ್ಟೆ ಸಾರು ಮಾಡ್ಕೊಡ್ಬೇಕಂತೆ ನನ್ನ ಮಗಳಿಗೆ. ಅದು ಯಾರೋ ಮಾಡಿದ್ರಂತೆ ಮೊಟ್ಟೆ, ಅದು ವೀಡಿಯೋದಲ್ಲಿ ನೋಡ್ಬಿಟ್ಟು ನಂಗೆ ಈ ಥರ ಮಾಡಿಕೊಡು ಅಂತ ಮೊಟ್ಟೆ ತಂದು ಕೊಟ್ಕೊ ಕೂತಾವಳೆ. ಈಗ ಮೊಟ್ಟೆ ಸಾರಿಗೆ ಇದು ರೆಡಿ ಮಾಡ್ತಾಯಿದ್ದೀನಿ. ಇಷ್ಟು ಮಸಾಲೆ ರುಬ್ಕೋಬೇಕು. ಆಮೇಲೆ ಒಗ್ಗರಣೆ ಹಾಕ್ಕೊಂಡು ಮೊಟ್ಟೆ ಹೊಡೆದಾಕಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇಷ್ಟು ಐಟಮ್ ಹಾಕ್ಬೇಕು ನೋಡಪ್ಪ. ಮೊಟ್ಟೆ ಸಾರಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಮೊಟ್ಟೆ ಸಾರಿಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗಿದೆ. ಖಾರ ಹಾಕ್ಕೊತೀನಿ ಮೊಟ್ಟೆ ಸಾರಿಗೆ. ಏನೇ ಸ್ವಲ್ಪ ಬೇಯಲಿ ನಮ್ಮಲ್ಲಿ ಇದು. ಆಮೇಲೆ ನೀರು ಹಾಕವ. ಖಾರ ಒಂಚೂರು ಎಣ್ಣೆಲಿ ಬೆಂದ್ಮೇಲೆ ಹಾಕವ ನೀರು. ಸಾರಿಗೆಲ್ಲ ಎಣ್ಣೆ ಬಿಟ್ಟದ. ಈಗ ಇದಕ್ಕೆ ಇವಾಗ ನೀರು ಹಾಕ್ಬಿಡೋಣ. ಎಲ್ಲದು ಮುಚ್ಚಳ. ಇದೊಂದು ಸ್ವಲ್ಪ ಜಾಸ್ತಿ ತೆಳ್ಳೆ ಮಾಡಬಾರ್ದು. ಮೊಟ್ಟೆ ಸಾರು ಗಟ್ಟಿನೇ ಇರಲಿ. ಅದೇನು ಆಸೆಯಪ್ಪ, ನಾಟಿ ಸ್ಟೈಲಲ್ಲಿ ಮೊಟ್ಟೆ ಸಾರು ಬೇಕಂತ ನನ್ನ ಮಗಳಿಗೆ ಬೇರೆ. ಯಾವ್ದು ಬಾಕಿ ಮುದ್ದೆ ತಿನ್ಬೋದು. ಇದು ಚಪಾತಿ, ಅನ್ನ, ರೈ, ಇದು ಏನು ಪೂರಿ ಎಲ್ಲ ತಿನ್ಬೋದು. ಇದ್ರ ಮುದ್ದೆನೇ ಬೇಕಂತೆ ಮೊಟ್ಟೆ ಸಾರಿಗೆ ನಾಟಿ ಸ್ಟೈಲ್. ಇನ್ನೊಂದು ಸ್ವಲ್ಪ ನೀರು ಏನು ಖಾರ ಬೇಯಬೇಕಲ್ಲ. ಇನ್ನೊಂದು ಸ್ವಲ್ಪ ಏನು ತುಂಬ ಗಟ್ಟಿಯಾರು ಚೆನ್ನಾಗಿರಲ್ಲ. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಖಾರ ಎಲ್ಲ ಬೇಯಲಿ. ಆಮೇಲೆ ಮೊಟ್ಟೆ ಹೊಡೆದು ಹಾಕವ. ಈಗ ಇದ್ರ ಮೇಲೆ ಮುಚ್ಚಿಬಿಡುವ. ಮೊಟ್ಟೆ ಸಾರು ಬೆಂದಿದೆ. ಇವಾಗ ಮೊಟ್ಟೆ ಹೊಡೆದು ಹಾಕ್ಬಿಡೋಣ. ಹಂಗೆ ಉರಿ ಕಮ್ಮಿ ಕೊಡ್ತೀನಿ. ಸೈಡೆಲ್ಲ ಹಾಕ್ತೀನಿ. ಹಂಗೆ ಕೂತಿರ್ಲಿ ಒಂದೊಂದು. ಹಂಗೆ ಇರಬೇಕು. ಕದಲಿಸ್ಬೇಡಿ. ಇಲ್ಲ ಪಲ್ಯ ಸಾರು ಆಗ್ಬಿಡ್ತದೆ. ಆಮೇಲೆ 6-7 ಮೊಟ್ಟೆ ಹಾಕ್ತಾಯಿದ್ದೀನಿ. ಎಣಿಸ್ಕೊಳ್ಳಿ. ಹಂಗೆ ಎತ್ತು ಒಂದು ಬಾಯಿ ಮುಡ್ಗೋದೆ. ಒಂದು ಮುದ್ದೆ, ಒಂದು ಮೊಟ್ಟೆ. ಅರ್ಜೆಂಟು ಯಾರೋ ಬಂದರು, ಮನೇಲಿ ಒಂದು 4 ಮೊಟ್ಟೆ ಇರ್ತವೆ. ಹಿಂಗೆ ಆಡಿಸ್ಕೊಳ್ಳಿ. ಮೊಟ್ಟೆ ಸಾರು ಮಾಡಿ ಕೊಡಿ. ನಿಮ್ಮಂದು ಮಾತಾಡ್ಕೊಂಡು ಎಲ್ಲೆಲ್ಲಿ ಹಾಕೋದನ್ನ ನನಗೂ ಗ್ಯಾಪ್ನೇ ಇಲ್ಲ. ಒಂದ್ರ ಮೇಲೆ ಒಂದು ಹಾಕ್ತಾಯಿದ್ದಾನೆ ಏನೋ ಗೊತ್ತಿಲ್ಲ. ಇಲ್ಲೊಂದು ಗ್ಯಾಪ್ ಐತೆ. ಇಲ್ಲೊಂದು ಹಾಕೋಣ. ಇನ್ನೊಂದು ಅದೇ ಆ ಸೈಡ್ಗೆ ಹಾಕೋಣ, ಈ ಸೈಡ್ಗೆ ಹಾಕ್ತೀನಿ. ಆ ಮೂಲೆಯಲ್ಲಿರಲಿ. ಸಾರು ರೆಡಿ ಇದೆ, ಬೆಂದಿದೆ. ಹಿಂಗೆ ಹಾಕ್ಬಿಡ್ಬೇಕು. ಹಂಗೆ ಬೇಯ್ತಾ ಇರಲಿ. ಹುಳಿ ಅನ್ನ ಇಟ್ಟ ಒಳ್ಳೆ ನಾಟಿ ಕೋಳಿ ಸಾರು ಥರ ಕಾಣ್ತಾ ಇದೆ. ಸಾಕು. ಈಗ ಆಫ್ ಮಾಡಿಬಿಡೋಣ. ಈಗ ಮುಚ್ಚಿಬಿಡೋಣ. ನನ್ನ ಮಗಳು ಬೇರೆ ಬಿಡ್ಕೋದಳ ಕುದಿತದೆ ಬೆಂದಿದೆ. ಅವಳಿಗೆ ಹಂಗೆ ಒಂದು ಎತ್ತಿ ಹಾಗೆ ಹಾಕ್ಕೊಟ್ಬಿಡ್ತೀನಿ ಸ್ಟೈಲಲ್ಲಿ. ಮೆಣಸು ಸ್ವಲ್ಪ ಜಾಸ್ತಿ ಹಾಕಿ ಖಾರವಾಗಿ ಮಾಡಿದ್ದೀನಿ. ಉಂಡುಂಡೆ ಹಂಗೆ ತಿನ್ಕೊಳ್ಳಿ. 2 ಮೊಟ್ಟೆ 2 ಸಾಕವ ನಿಂಗೆ? ಸಾಕು. ಇನ್ನೊಂದು ಹಾಕ್ಲಾ? ಸಾಕು. ತಿನ್ನು. ಮೊಟ್ಟೆ ಸಾರು ರಾಗಿ ಮುದ್ದೆ ಅಂತೀಯ. ಸಾಕೆ ಸಾಂಬಾರು? ಸಾಕು. ನೋಡಿ ಈಗ ಆಫ್ ಮಾಡ್ಲಾ? ಎಲ್ಲ ಬೆಂದದೆ. ಮುದ್ದೆ ಉಣ್ಬೇಕಾಗ ಗಮ್ಮಂತದೆ. ಬೈತಾಳೆ. ಬೈಕೊಂಡ್ರೆ ಬೈಕೊಳ್ಳಿ. ನಾನು ಒಂದೇ ಒಂದು ನನಗೂ ಇಷ್ಟನೇ. ಒಂದೇ ಒಂದು ಚೂರು ಎತ್ಕೊ ತಿನ್ಕೊತೀನಿ. ನೋಡ್ಕೊಳ್ಳಿ.
ಸೂಪರಾಗದೆ. ಒಳ್ಳೆ ಮೀನು ಸಾರು ಥರ ಮಟನ್ ಸಾರು ಥರ ಆಗದೆ. ಮುದ್ದೆನ ತಿನ್ಬೇಕು ಅನಿಸುತ್ತೆ. ಬೈತಾಳೆ, ನಾನು ತಿನ್ನಲ್ಲ ಮುದ್ದೆಯ. ಸೂಪರಾಗಿದೆ. ಮಟನ್ ಸಾರು ರೆಡಿ ಕಣ್ರವ. ಈಗ ಬನ್ರವ, ಬಿಸಿ ಬಿಸಿ ಕೊಟ್ಬಿಡ್ತೀನಿ. ಈಗ ಕಲಿ ನನ್ನ ಮಗಳು ಬಿಸಿ ಇಟ್ಟ.